ನಾಳೆ ಎಲ್ಲ ಸಬ್ ರಿಜಿಸ್ಟ್ರೇಷನ್ ಕಚೇರಿ ಕರ್ತವ್ಯ ನಿರ್ವಹಣೆಗೆ ಆದೇಶವನ್ನ ನೀಡಲಾಗಿದೆ. ನಾಳೆ ರಾಜ್ಯದಲ್ಲಿರುವಂತಹ ಎಲ್ಲ ಉಪನೋಂದಣಿ ಕಚೇರಿಗಳು ಓಪನ್ ಇರುತ್ತೆ. ಭಾನುವಾರ ಸಬ್ ರಿಜಿಸ್ಟ್ರಾರ್ ಕಚೇರಿ ಕಾರ್ಯದ ಬಗ್ಗೆ ಡಿಸಿಎಂ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮಗೆ ಈಗ ಬೇಗ ಕೆಲಸ ಆಗಬೇಕು. ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಸರಿದೂಗಿಸುತ್ತೇವೆ, ಇದರಿಂದ ಏನು ನಷ್ಟ ಆಗಲ್ಲ ಅಂದಿದ್ದಾರೆ. ಸುಮಾರು ಜವಾಬ್ದಾರಿಗಳಿವೆ, ಅದಕ್ಕೋಸ್ಕರ ಮಾಡ್ತಿದ್ದೀವಿ ಅಂದಿದ್ದಾರೆ. ಬೇಗ ಸ್ವಲ್ಪ ಅಲ್ಲ, ನಮಗೆ ಈಗ ಬೇಗ ಸ್ವಲ್ಪ ಈಗ 2 ದಿನ ರಜಾ ಬಂತಲ್ಲ, ಶನಿವಾರ ಭಾನುವಾರ, ಅದು ಸ್ವಲ್ಪ ಮೇಕ್ ಗುಡ್ ಮಾಡಬೇಕು ಅಂತ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಕಾಂಪನ್ಸೇಟ್ ಮಾಡ್ತೀವಿ. ಅದೇನೋ ಅವ್ರಿಗೆ ಲಾಸ್ ಆಗೋದಿಲ್ಲ, ಅದಕ್ಕೆ ಒಂದು ದಿವಸ ಅದನ್ನು ಮಾಡಿದ್ದೇವೆ. ಈಗ ಈ ಪಾವತಿ ಆಗ್ಬೋದು, ಹಕ್ಕುಪತ್ರಗಳಾಗ್ಬೋದು, ಇವೆಲ್ಲ ಸ್ವಲ್ಪ ಫಾಸ್ಟ್ ಫಾರ್ವರ್ಡಾಗಿ ಬರೀ ಎಷ್ಟು ದಿವಸ ಅದನ್ನೇ ಮಾಡ್ಕೊತ ಕೂತ್ಕೊಳ್ಳೋದು. ಆಮೇಲೆ ಈಗ SIR ಬೇರೆ ಇದೆ, ಆಮೇಲೆ ಸೆನ್ಸಸ್ ಬೇರೆ ಬರುತ್ತೆ, ಸುಮಾರು ಕೆಲಸಗಳು ಅವರಿಗೆ ಜವಾಬ್ದಾರಿ ಹಾಕಿದ್ವಿ, ಅದಕ್ಕೋಸ್ಕರ ಮಾಡಿದ್ದೀವಿ. ಇಲ್ಲ ಕಂಟಿನ್ಯೂ ಇಲ್ಲ, ಒನ್ ಆಫ್ ಅಷ್ಟೇ, ಆ ಥರ ಏನಿಲ್ಲ. ಅಲ್ಲ, ನಮಗೆ ಈಗ ಬೇಗ ಸ್ವಲ್ಪ ಈಗ 2 ದಿನ ರಜಾ ಬಂತಲ್ಲ, ಶನಿವಾರ ಭಾನುವಾರ, ಅದು ಸ್ವಲ್ಪ ಮೇಕ್ ಗುಡ್ ಮಾಡಬೇಕು ಅಂತ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಕಾಂಪನ್ಸೇಟ್ ಮಾಡ್ತೀವಿ. ಅದೇನೋ ಅವ್ರಿಗೆ ಲಾಸ್ ಆಗೋದಿಲ್ಲ, ಅದಕ್ಕೆ ಒಂದು ದಿವಸ ಅದನ್ನು ಮಾಡಿದ್ದೇವೆ. ಈಗ ಈ ಪಾವತಿ ಆಗ್ಬೋದು, ಹಕ್ಕುಪತ್ರಗಳಾಗ್ಬೋದು, ಇವೆಲ್ಲ ಸ್ವಲ್ಪ ಫಾಸ್ಟ್ ಫಾರ್ವರ್ಡಾಗಿ ಬರೀ ಎಷ್ಟು ದಿವಸ ಅದನ್ನೇ ಮಾಡ್ಕೊತ ಕೂತ್ಕೊಳ್ಳೋದು. ಆಮೇಲೆ ಈಗ SIR ಬೇರೆ ಇದೆ, ಆಮೇಲೆ ಸೆನ್ಸಸ್ ಬೇರೆ ಬರುತ್ತೆ, ಸುಮಾರು ಕೆಲಸಗಳು ಅವರಿಗೆ ಜವಾಬ್ದಾರಿ ಹಾಕಿದ್ವಿ, ಅದಕ್ಕೋಸ್ಕರ ಮಾಡಿದ್ದೀವಿ. ಇಲ್ಲ ಕಂಟಿನ್ಯೂ ಇಲ್ಲ, ಒನ್ ಆಫ್ ಅಷ್ಟೇ, ಆ ಥರ ಏನಿಲ್ಲ. ಅಲ್ಲ, ನಮಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗ ಒಂದು ದಿನದ ಮಟ್ಟಿಗೆ ಅಂದ್ರೆ ನಾಳೆ ಭಾನುವಾರ ಆದ್ರೂ ಕೂಡ ಓಪನ್ ಇರುತ್ತೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಯಾವ ಕಾರಣಕ್ಕೆ, ಅದರ ಜೊತೆಯಲ್ಲಿ ಏನು ಅನುಕೂಲ ಆಗುತ್ತೆ ಇದರಿಂದ ಅಂತ? ಈಗ ತಾಂತ್ರಿಕವಾಗಿ ಸರ್ಕಾರದಿಂದ ಬಂದಿರುವಂಥ ಕಾರಣ ಏನು ಅಂದರೆ, ಈ ಹಿಂದೆ ಒಂದಿಷ್ಟು ದಿನಗಳ ಕಾಲ ರಜೆ ಇತ್ತು, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗಿ ನಾವು ಭಾನುವಾರ ಈ ವಾರ ಆಪರೇಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ ಅಂತ. ಆದರೆ ಪರೋಕ್ಷವಾಗಿ ಗಮನಿಸಬೇಕಾಗಿರುವಂಥದ್ದು, ಆಷಾಢ ಮಾಸ ಆರಂಭ ಆಗ್ತಾ ಇದೆ. ಇದಕ್ಕೆ ಮೊದಲು ಒಂದಿಷ್ಟು ಒಳ್ಳೆ ಕೆಲಸಗಳು ಏನಿದ್ರು ಕೂಡ ಆಷಾಢ ಮಾಸದಲ್ಲಿ ಮಾಡಬಾರ್ದು ಅನ್ನೋದು ನಂಬಿಕೆ ಇದೆ. ಈ ಕಾರಣದಿಂದಾಗಿ ಈ ಮನೆ ರಿಜಿಸ್ಟ್ರೇಷನ್ ಇರ್ಬೋದು, ಅಥವಾ ಪತ್ರಗಳ ವಿಚಾರ ಇರ್ಬೋದು, ವಿಲೇವಾರಿ ಇರ್ಬೋದು, ದಾಖಲಾತಿಗಳಿರ್ಬೋದು, ಎಲ್ಲವನ್ನ ಕೂಡ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಭಾನುವಾರಕ್ಕೆ, ಅಂದರೆ ಈ ಆಷಾಢ ಆರಂಭ ಆಗೋದಕ್ಕೂ ಮೊದಲೇ ಮಾಡಬೇಕು ಅನ್ನೋದು ಕಾರಣ. ಅದರ ಜೊತೆಗೆ ಸರ್ಕಾರಕ್ಕೂ ಕೂಡ ಒಂದಿಷ್ಟು ಆದಾಯ ಬರುವಂಥ ಸಂದರ್ಭ ಇದು. ಈ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ತಡ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಆಷಾಢ ಮಾಸ ಸುಮಾರು 1 ತಿಂಗಳ ಕಾಲ ಇರುತ್ತೆ. ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ 0 ವಹಿವಾಟು, ಅಂದರೆ 0 ವಹಿವಾಟು ಆಗುವಂಥ ಸಾಧ್ಯತೆ ಇರೋದ್ರಿಂದ ಬರೋಷ್ಟು ಲಾಭ ಸರ್ಕಾರದ ಬೊಕ್ಕಸಕ್ಕೆ ಬರಲಿ ಅನ್ನೋದು ಕಾರಣದಿಂದಾಗಿ ಭಾನುವಾರಕ್ಕೆ ಈಗ ಈ ಒಂದು ವಾರಕ್ಕೆ ಸೀಮಿತಪಟ್ಟಂತೆ ಒಂದು ಆದೇಶವನ್ನು ಹೊರಡಿಸಲಾಗಿರುವಂಥದ್ದು. ಇದರ ಜೊತೆಗೆ ಕಂದಾಯ ಸಚಿವ ಹಾಗೂ DCM ಆಗಿರುವಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡುವಂಥ ಸಂದರ್ಭದಲ್ಲಿ, ಈ ಭಾನುವಾರ ಕೆಲಸ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೇವೆ, ಇದು ಪರ್ಮನೆಂಟ್ ಆರ್ಡರ್ ಅಲ್ಲ, ಇದು ತಾತ್ಕಾಲಿಕವಾಗಿ ತೆಗೆದುಕೊಂಡಿರುವಂಥ ಒಂದು ನಿರ್ಧಾರ ಅಂತ ತಿಳಿಸಿದ್ದಾರೆ. ಇದು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನು ಗಮನಿಸಬೇಕಾಗಿರೋದು ಅಂದರೆ, ಈಗ ಒಂದು ಭಾನುವಾರ ಕೆಲಸ ಮಾಡಿಸಿರೋದ್ರಿಂದ ಪ್ರತಿನಿತ್ಯದ 1 ಗಂಟೆ ಕೆಲಸವನ್ನು ಕಡಿತಗೊಳಿಸ್ತಾರ, ಅಥವಾ ಮತ್ತೊಂದು ದಿನ ಯಾವ ತನ ರಜೆಯನ್ನು ನೀಡಿ ಇದನ್ನು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಆದರೆ ಇಲ್ಲಿ ಪ್ರಾಕ್ಟಿಕಲ್ ರೀಸನ್ ಇರುವಂಥದ್ದು, ಖಂಡಿತವಾಗಿಯೂ ಕೂಡ ಆಷಾಢ ಮಾಸಕ್ಕೆ ಮೊದಲು ರಿಜಿಸ್ಟ್ರೇಷನ್ ಪ್ರಕ್ರಿಯೆಗಳು, ಭೂಮಿ ವ್ಯವಹಾರಗಳು, ಸರ್ಕಾರಕ್ಕೆ ಬರುವಂಥ ಆದಾಯ ಹೆಚ್ಚಳ ಆಗಲಿ, ಒಂದು ದಿನದ ಆದಾಯವನ್ನು ಕೂಡ ಬಿಡೋದು ಬೇಡ ಅನ್ನೋದು ಕಾರಣದಿಂದ ಮಾಡಿದ್ದಾರೆ ಅನ್ನೋದು ಈಗ ಸರ್ಕಾರದ ಮೂಲಗಳಿಂದಲೇ ಬರ್ತಿರುವಂಥ ಮಾಹಿತಿಯಾಗಿದೆ. ಆದರೆ ಇದನ್ನು ತಾಂತ್ರಿಕವಾಗಿ ಅಥವಾ ಪ್ರಾಕ್ಟಿಕಲ್ ಆಗಿ ಎಲ್ಲರ ಮುಂದೆ ಹೇಳಕ್ಕೆ ಆಗದೇ ಇರೋದ್ರಿಂದ, ಅಥವಾ ಹೇಳಲು ಸರಿ ಹೋಗದೆ ಇರೋದ್ರಿಂದ ಮಾತ್ರ ಈಗ ತಾಂತ್ರಿಕವಾಗಿ ಒಂದು ವಾರ ಮಾತ್ರ ಈ ರೀತಿ ಕೆಲಸವನ್ನ ಮಾಡ್ತೇವೆ ಅಂತ ಅಧಿಕೃತವಾಗಿ ತಿಳಿಸಿರುವಂತದ್ದು. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.